ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ರಾಮನಗರ ಜಿಲ್ಲೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, KEAನ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವರು ಏನು ಮಾಡಿದ್ದಾರೆ, ಜಿಲ್ಲಾವಾರು ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಈಗ ರಾಮನಗರ ಜಿಲ್ಲೆಯ ಒಂದು ಅಂಕಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಈ ರಾಮನಗರ ಜಿಲ್ಲೆಗೆ ಸುಮಾರು 14,000 ಅಭ್ಯರ್ಥಿಗಳು ಅಪ್ಲೈ ಮಾಡಿ ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಈ 14,000 ಜನರಲ್ಲಿ 51 ಹುದ್ದೆಗಳು ಮಾತ್ರ ಸಿಗುತ್ತೆ. ಅಂದರೆ 51 ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಜಿಲ್ಲೆಯಲ್ಲಿ ಹುದ್ದೆ ಸಿಗುತ್ತೆ. ಸೊ ಅದು ಕೂಡ ಡಿಪೆಂಡ್ಸ್ ಆನ್ ಕೆಟಗರಿ, ನಿಮ್ಮ ರಿಸರ್ವೇಷನ್, ವರ್ಟಿಕಲ್ ರಿಸರ್ವೇಷನ್, ಹಾರಿಜಾಂಟಲ್ ರಿಸರ್ವೇಷನ್. ಸೊ ಈ 51 ಹುದ್ದೆಗಳಲ್ಲಿ GMಗೆ ಎಷ್ಟು, 3Bಗೆ ಎಷ್ಟು, ಈ ರೀತಿಯಾಗಿ ಇರ್ತಾ ಹೋಗುತ್ತೆ. ಬಟ್ ಇಲ್ಲಿ ಸುಮಾರು ಒಂದು 20ರಿಂದ 22 ಹುದ್ದೆಗಳೇನು ಬರುತ್ತೆ, ಎಕ್ಸಾಕ್ಟ್ ಆಗಿ ಹೇಳೋದಕ್ಕಿಂತ ಅಂದಾಜಾಗಿ ಹೇಳ್ಬೋದು. ಇವಾಗ 20ರಿಂದ 22 ಹುದ್ದೆಗಳು GM ಅಲ್ಲಿ ಬರೋದ್ರಿಂದ ಸೊ ಮೇಲ್ಗಡೆ ಟಾಪ್ 20-25 ರ್ಯಾಂಕ್ ಅವ್ರಿಗೆ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಆಸ್ ಪರ್ ಮಾರ್ಕ್ಸ್, ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಿದ್ದಾರೆ ಈ ಒಂದು ಜಿಲ್ಲೆಯಲ್ಲಿ, ಕುಮಾರಸ್ವಾಮಿ P ಫಸ್ಟ್ ರ್ಯಾಂಕ್ ಬರೋದು ರಾಮನಗರ ಜಿಲ್ಲೆಯಲ್ಲಿ. ಕುಮಾರಸ್ವಾಮಿ P ಅನ್ನುವಂತಹ ಅಭ್ಯರ್ಥಿ 149.25 ಅಂಕಗಳನ್ನು ಪಡ್ಕೊಂಡಿರ್ತಾರೆ. ಪೇಪರ್ 1 ಅಲ್ಲಿ 74.25, ಪೇಪರ್ 2 ಅಲ್ಲಿ 75. ಸೊ ಫಸ್ಟ್ ರ್ಯಾಂಕು ಕುಮಾರಸ್ವಾಮಿ P. ಸೊ ಎರಡನೇ ರ್ಯಾಂಕ್ ಯಾರು ಬರ್ತಾರೆ, ಕರೆಪ್ಪ ಕರಿ ಅಂತ ಅಭ್ಯರ್ಥಿ ಬರ್ತಾರೆ. ಸೊ ಅವರು ಎರಡನೇ ರ್ಯಾಂಕಲ್ಲಿ ಬರ್ತಾರೆ, 148 ಅಂಕಗಳನ್ನು ಪಡ್ಕೋತಾರೆ. ಸೊ ಇಲ್ಲಿ ಟಾಪ್ 51 ಹೈಯೆಸ್ಟ್ ಸ್ಕೋರ್ ಯಾರಿದ್ದಾರೆ ಅವರು ಸೇಫರ್ ಸೈಡ್ ಇರ್ತಾರೆ ಈ ಒಂದು ಜಿಲ್ಲೆಯಲ್ಲಿ. ಸೊ ರಿಮೈನಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ ನಿಮ್ಮ ರಿಸರ್ವೇಷನ್ ಮೇಲೆ ತಮಗೂ ಕೂಡ ಸಿಗುವಂಥ ಸಾಧ್ಯತೆ ಇರೋದು 102 ಅಭ್ಯರ್ಥಿಗಳಿಗೆ ಇಲ್ಲಿಯ ತನಕ ಅವಕಾಶ ಇರುತ್ತೆ, 102 ರ್ಯಾಂಕ್ವರೆಗೆ. ಮೂರನೇ ರ್ಯಾಂಕ್ ಯಾರಿದ್ದಾರೆ, ಚೇತನ್ SV. ಸೊ ಎಷ್ಟು ಸ್ಕೋರ್ ಇದೆ, 145.25. ಹಾಗೆ ಸತೀಶ್ B 142.25. ಹಾಗೆ ಮುಂದಿನ ರ್ಯಾಂಕ್ ನೋಡೋಣ, ಎಷ್ಟು, 6ನೇ ರ್ಯಾಂಕ್ ಬರುತ್ತೆ ಇಲ್ಲಿ. ಸೊ ನಿತೀಶ್ ಕುಮಾರ್ KS 135 ಅಂಕಗಳನ್ನು ಪಡ್ಕೋತಾರೆ. ಹಾಗೆ 7ನೇ ರ್ಯಾಂಕ್ ರಾಘವೇಂದ್ರ, 8ನೇ ರ್ಯಾಂಕ್ ಅಭಿಷೇಕ್ DA, ಹಾಗೆ ಶಶಿಕುಮಾರ್ BC 9ನೇ ಸ್ಥಾನವನ್ನು ಪಡ್ಕೋತಾರೆ. ಹಾಗೆ ಅಮರೇಶ್ ಪಾಟೀಲ್ 10ನೇ ರ್ಯಾಂಕ್, ಎಷ್ಟು ಸ್ಕೋರ್ ಮಾಡಿದ್ದಾರೆ, 129.50. ಸೊ ಹಾಗೆ ಶಿವಕುಮಾರ್ ಅವರು 129.25. ಹೇಮಂತ್ 128.75, 13ನೇ ರ್ಯಾಂಕನ್ನು ಪಡ್ಕೋತಾರೆ. ಹಾಗೆ 14ನೇ ರ್ಯಾಂಕನ್ನು ವಿಜಯ್ ಕುಮಾರ್ KS. 15ನೇ ರ್ಯಾಂಕ್ ಯಾರಿದ್ದಾರೆ, ಚಂದ್ರಶೇಖರ್. 16ನೇ ರ್ಯಾಂಕ್ ಶಶಿಧರ್ V. 17ನೇ ರ್ಯಾಂಕ್ ವೆಂಕಟೇಶ್. 18ನೇ ರ್ಯಾಂಕ್ ರಕ್ಷಿತ್ SB. ಹಾಗೆ 19ನೇ ರ್ಯಾಂಕ್ ಯಾರಿದ್ದಾರೆ ಇಲ್ಲಿ ಈ ಒಂದು ಲಿಸ್ಟ್ ಪ್ರಕಾರ, ಸೊ ರೆಬಣ್ಣ ಜಟ್ಟಪ್ಪ ಗನ್ನೂರ್ ಎಷ್ಟಿದ್ದಾರೆ, 126.25 ಅಂಕಗಳನ್ನು ಪಡ್ಕೋತಾರೆ, 19ನೇ ರ್ಯಾಂಕ್ ಬರ್ತಾರೆ. ಹಾಗೆ ದಿಲೀಪ್ ಕುಮಾರ್ 20ನೇ ರ್ಯಾಂಕ್, ರಮೇಶ್ 21ನೇ ರ್ಯಾಂಕ್, ಸೊ ಗಗನ್ದೀಪ್ 22ನೇ ರ್ಯಾಂಕ್, ಚೇತನ್ 23ನೇ ರ್ಯಾಂಕ್, CS ವಿನಯ್ 24ನೇ ರ್ಯಾಂಕ್, ಶಶಿಧರ್ 25ನೇ ರ್ಯಾಂಕ್, ಹಾಗೆ ಸುಬ್ರಹ್ಮಣ್ಯ 26ನೇ ರ್ಯಾಂಕ್, ರಜನೀಶ್ 27ನೇ ರ್ಯಾಂಕ್, ಸಚಿನ್ 28ನೇ ರ್ಯಾಂಕ್. ಸೊ ಅವರ ಅಂಕಗಳನ್ನು ಇಲ್ಲಿ ಟೋಟಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಜಿಲ್ಲೆಗೆ ನೀವೇನಾದರೂ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕೋರ್ ಎಷ್ಟಿರಬೇಕು ಸೆಲೆಕ್ಷನ್ ಆಗೋಕೆ ಅಂತಂದ್ರೆ, ಸೊ ನಿಮ್ಮ ಸ್ಕೋರ್ 119 ಒಳಗಡೆ ಇರಬೇಕು. 119ಕ್ಕಿಂತ ಮೇಲೆ ನಿಮ್ಮ ಸ್ಕೋರ್ ಇತ್ತು ಅಂದರೆ ರಾಮನಗರ ಜಿಲ್ಲೆಯ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಕಟ್ ಆಫ್ ಅಂಕ ಎಷ್ಟು, 119. ಈ ಕಟ್ ಆಫ್ ಅಂಕ ಏನಾಗುತ್ತೆ ಮತ್ತೆ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಡಿಪೆಂಡ್ಸ್ ಆನ್ ಯುವರ್ ಕೆಟಗರಿ, ರಿಸರ್ವೇಷನ್, ವಾಟ್ ಎವರ್. ಸೊ ಬಟ್ ಸೇಫರ್ ಸೈಡ್ ಎಷ್ಟಿರಬೇಕು, 119 ಅಂಕಗಳಿಗಿಂತ ಮೇಲೆ ತಮ್ಮ ಸ್ಕೋರ್ ಇರಬೇಕು. ಇನ್ನು ಹಾಗಾದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುತ್ತಾ ನಮ್ಮದು ಅನ್ನೋದು ಬಹಳಷ್ಟು ಜನಕ್ಕೆ ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರಬೇಕು ಅಂದರೆ ನಿಮ್ಮ ಸ್ಕೋರ್ ಎಷ್ಟು ಮೇಲೆ ಬರಬೇಕು, ಈ ಒಂದು ಜಿಲ್ಲೆಯಲ್ಲಿ 113 ಅಂಕಗಳಿಗಿಂತ ಮೇಲೆ ನಿಮ್ಮ ಸ್ಕೋರ್ ಇತ್ತಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಏನು ಅಂತಂದರೆ ಅದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗೆ ಬರುತ್ತೆ ಅಂತಂದರೆ, ಈಗ GM ಅಲ್ಲಿ ತಾವು ಎಲಿಜಿಬಲ್ ಇದ್ದರೆ GM ಅಲ್ಲಿ 1:3 ಈ ರೀತಿ ಬರ್ತಾ ಹೋಗುತ್ತೆ. ಬಟ್ ಅದು ಕೂಡ ಡಿಪೆಂಡ್ಸ್ ಆಗುತ್ತೆ. ಬಟ್ ಸೇಫರ್ ಸೈಡ್ ಎಷ್ಟು ಸ್ಕೋರು, 113 ಸ್ಕೋರ್ ತಮಗೆ ಸೇಫರ್ ಸೈಡ್ ಇರಬೇಕು.
ಸೊ ಮುಖ್ಯವಾಗಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರೋಕೆ ಮತ್ತೆ ಈ ಒಂದು ಲಿಸ್ಟ್ ಪ್ರಕಾರ 51 ರ್ಯಾಂಕ್ ಒಳಗಡೆ ತಾವಿದ್ರಿ ಅಂತಂದ್ರೆ ತಮಗೆ ಅಂತಿಮ ಆಯ್ಕೆ ಪಟ್ಟಿಯಲ್ಲೂ ಕೂಡ ಅವಕಾಶ ಇರುತ್ತೆ. ಸೊ ಇಲ್ಲಿ ಈ ಒಂದು ಡಿಸ್ಕಷನ್ನ ಮುಖ್ಯ ಉದ್ದೇಶ ಇಷ್ಟೇ. ಸೊ ಈ ಒಂದು ಲಿಸ್ಟ್ನಲ್ಲಿ 14,000 ಅಭ್ಯರ್ಥಿಗಳ ಒಂದು ಲಿಸ್ಟ್ನಲ್ಲಿ ಸೊ ಯಾರು ಅದು 51 ಜನ ಮತ್ತೆ ಅವ್ರಿಗೊಂದು ಐಡಿಯಾ ಬರಲಿ ಅಭ್ಯರ್ಥಿಗಳಿಗೆ ಅನ್ನೋದು ಮುಖ್ಯ ಉದ್ದೇಶ ಆಗುತ್ತೆ. ಸಪೋಸ್ ನಿಮ್ಮ ಸ್ಕೋರ್ ಬಹಳಷ್ಟು ಕಮ್ಮಿ ಆಗಿದೆ, ಇದು ನಿಮ್ಮ ಪ್ರಥಮ ಕಾಂಪಿಟೇಟಿವ್ ಎಕ್ಸಾಮ್ ಆಗಿತ್ತು ಅಂತಂದ್ರೆ ಸೊ ಈ ಒಂದು ಚಿಂತೆಯನ್ನು ಇಲ್ಲೇ ಬಿಟ್ಟು ಅಂದರೆ ಈ ಒಂದು ಲಿಸ್ಟ್ನಲ್ಲಿ ತಮ್ಮ ಹೆಸರು ಇರಲಿಲ್ಲ ಅಥವಾ ಸ್ಕೋರ್ ಕಮ್ಮಿ ಆಗಿತ್ತು ಅಂದರೆ ಸೊ ಯಾವುದೇ ರೀತಿ ಯೋಚನೆ ಮಾಡದೆ ಅದನ್ನೆಲ್ಲವೂ ಕೂಡ ಸ್ಟಾಪ್ ಮಾಡಿ ಮತ್ತೆ ಮುಂದಿನ ಎಕ್ಸಾಮ್ಸ್ಗಳಿಗೂ ಕೂಡ ತಾವು ಪ್ರಿಪ್ರೇಷನ್ ಮಾಡ್ಬೋದು. ಇದೊಂದು ತಮಗೆ ಒಂದು ಪ್ರಾಕ್ಟೀಸ್ ಪರ್ಪಸ್ ಕೂಡ ಆಗ್ಬಿಡುತ್ತೆ. ಸೊ ಏನಾದರೂ ಏನು ಎಫರ್ಟ್ ಹಾಕಿದ್ದೀರಾ ಅಥವಾ ಎಲ್ಲಿ ಮಿಸ್ಟೇಕ್ಸ್ ಆಗಿದೆ ಅದನ್ನು ಒಂದ್ಸಲ ಐಡೆಂಟಿಫೈ ಮಾಡಿಕೊಂಡು ಸೊ ಮುಂದಿನ ಎಕ್ಸಾಮ್ಸ್ಗೆ ತಾವು ತಯಾರಿಯನ್ನು ಮಾಡ್ಕೋಬೋದು. ಸೊ ಇಷ್ಟು ರಾಮನಗರ ಜಿಲ್ಲೆಯ ಒಂದು ತಾತ್ಕಾಲಿಕ ಆಯ್ಕೆಯ ಪಟ್ಟಿಯ ಚರ್ಚೆ ಆಗಿರುತ್ತೆ. ಸೊ ಇದರ ಕುರಿತು ಈ ಒಂದು ಚರ್ಚೆಯ ಕುರಿತು ತಮಗೇನಾದರೂ ಕ್ವೈರೀಸ್ ಇತ್ತು ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಬೇಕಾಗುತ್ತೆ. ಒಂದು ವ್ಯಾಲಿಡ್ ಕಾಮೆಂಟ್ಗಳನ್ನು ಮಾಡಿ. ಸೊ ಅನ್ನೆಸೆಸರಿ ಕ್ವಶನ್ಸ್ಗಿಂತ ಅದು ವ್ಯಾಲಿಡ್ ಕ್ವಶನ್ಸ್ಗಳು ಇತ್ತು ಅಂತಂದರೆ ಅದ್ರ ಬಗ್ಗೆ ಕೂಡ ಮುಂದಿನ ಸೆಷನ್ಸಲ್ಲಿ ಜಾಯಿಂಟ್ ಟು ಲರ್ನಲ್ಲಿ ಡಿಸ್ಕಷನ್ ಕೂಡ ಮಾಡೋಣ, ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.